ಪಡೆಯುವಂಥ ಕೆಲಸವನ್ನು ಮಾಡಬೇಕು. ಜನಗಳಿಗೆ ಋಣವನ್ನು ತೀರಿಸಬೇಕು ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಇರ್ತಕ್ಕಂಥದ್ದು. ಇದೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸಭೆ ಭಾಳ ಚೆನ್ನಾಗಿ ಮೂಡಿ ಬಂತು. ಎಲ್ಲೋ ಒಂದು ಕಡೆಗೆ ಇದು ಮುಖ್ಯಮಂತ್ರಿಗಳು ಹೇಳಿದ್ರು, ಇದು ಅಸೆಂಬ್ಲಿನೂ ಅಲ್ಲ, ಪಾರ್ಲಿಮೆಂಟು ಅಲ್ಲ, ಒಂದು ಕಾರ್ಡಿಯಲ್ ಸಭೆ. ರಾಜ್ಯದ ಜನ ಓಕೆನಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಕಳೆದ 3-4 ದಿನಗಳಿಂದ ದೆಹಲಿಯಲ್ಲಿರುವಂಥದ್ದು ಹಲವಾರು ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟಂತೆ ಸಚಿವರನ್ನು ಮತ್ತು ಸಂಸದರನ್ನು ಸಭೆ ನಡೆಸಲಾಯಿತು. ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಕೇಂದ್ರದ ವಿಶೇಷ ಪ್ರತಿನಿಧಿ, ರಾಜ್ಯದ ಪ್ರತಿನಿಧಿ ಆಗಿರುವಂಥ ಡಿ ಬಿ ಜಯಚಂದ್ರ ಅವರು ಇದ್ದಾರೆ. ಅದರ ಜೊತೆ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತ ಕೂಡ ಚರ್ಚೆಗಳು ಕೂಡ ಭಾಳ ಜೋರಾಗಿ ನಡೀತಾ ಇರುವಂಥದ್ದು ಬಗ್ಗೆ ಮಾತಾಡೋಕ್ಕೆ ಜಯಚಂದ್ರ ನಮ್ಮ ಜೊತೆ ಮಾತಾಡ್ತಾರೆ. ಸರ್, ದೆಹಲಿಯಲ್ಲಿ ಕಳೆದ 3-4 ದಿನದ ಒಂದಷ್ಟು ಸೌಹಾರ್ದಯುತ ಭೇಟಿಗಳು, ಅಭಿವೃದ್ಧಿ ಸಂಬಂಧಪಟ್ಟಾಗಿ ನೀವೆಲ್ಲ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ರಿ. ಏನೇನು ಮೀಟಿಂಗ್? ಬಹುಶಃ ನನ್ನ ಅನುಭವದಲ್ಲಿ ನಿನ್ನೆ ನಡೆದಂಥ ಸಂಸತ್ ಸದಸ್ಯರ ಜೊತೆ ಮತ್ತು ಕೇಂದ್ರದ ಸಚಿವರ ಜೊತೆಯಲ್ಲಿ ನಡೆದಂಥ ಸಭೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಭೆ. ನಾವು ಪ್ರಾರಂಭದಲ್ಲಿ ನಾವು ಚುನಾವಣೆಯಲ್ಲಿ ಕಾದಾಡಿದ್ದೇವೆ, ಪರ ವಿರೋಧಗಳನ್ನು ಮಾತಾಡಿದ್ದೇವೆ. ಆದರೆ ರಾಜ್ಯದ ಅಭಿವೃದ್ಧಿ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥದ್ದನ್ನು ಎಲ್ರಿಗೂ ಕೂಡ ಮನವರಿಕೆ ಮಾಡ್ತಕ್ಕಂಥ ರೀತಿಯಲ್ಲಿ ಸಭೆಯನ್ನು ನಡೆಸುವಂಥ ಕೆಲಸ ಮಾಡಿದ್ದೇವೆ. ಸಂಸತ್ ಸದಸ್ಯರೆಲ್ಲರೂ ಕೂಡ, ರಾಜ್ಯಸಭಾ ಸದಸ್ಯರು, ಸಂಸತ್ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬರೋ ಕೆಲಸ ಮಾಡಿದರು. ಬಂದು ನಾವು ಕೊಟ್ಟಂಥ ಅಜೆಂಡಾ ಅವರಿಗೆ ಮಾಹಿತಿ, ಯಾವ್ಯಾವ ಪೆಂಡಿಂಗ್ ಇಶ್ಯೂಸ್ ಇದೆ, ಯಾವ ರೀತಿಯಾಗಿ ಪಾರ್ಲಿಮೆಂಟಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಟ್ಯಾಕಲ್ ಮಾಡೋಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ಒಂದು ರೀತಿಯಾದಂಥ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ರ ಬಗ್ಗೆ ಚರ್ಚೆ ಆಯಿತು. ಬಹುಶಃ ಆ ಚರ್ಚೆ ಎಲ್ಲೋ ಒಂದು ಕಡೆಗೆ ಪೂರಕವಾಗಿ ಕರ್ನಾಟಕದ ಅಭಿವೃದ್ಧಿ, ಜನರ ಋಣ ತೀರಿಸ್ತಕ್ಕಂಥ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕರಿಸಿರ್ತಕ್ಕಂಥದ್ದು. ವ್ಯತ್ಯಾಸಗಳಿಗೆ ಬರ್ಬೋದು, ಆದರೆ ಅಭಿಪ್ರಾಯಗಳು ಬೇರೆ ಇರ್ಬೋದು, ಅದರ ಉದ್ದೇಶ ಎಲ್ಲರದ್ದು ಒಂದೇ. ಇದು ಎಲ್ಲೋ ಒಂದು ಕಡೆಗೆ ನಾವು ಕೇಂದ್ರದಿಂದ ಹೆಚ್ಚು ಸಹಾಯವನ್ನು ಪಡೆಯುವಂಥ ಕೆಲಸವನ್ನು ಮಾಡಬೇಕು, ಜನಗಳಿಗೆ ಋಣವನ್ನು ತೀರಿಸಬೇಕು ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಇರ್ತಕ್ಕಂಥದ್ದು. ಇದೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸಭೆ ಭಾಳ ಚೆನ್ನಾಗಿ ಮೂಡಿ ಬಂತು. ಎಲ್ಲೋ ಒಂದು ಕಡೆಗೆ ಇದು ಮುಖ್ಯಮಂತ್ರಿಗಳು ಹೇಳಿದ್ರು, ಇದು ಅಸೆಂಬ್ಲಿನೂ ಅಲ್ಲ, ಪಾರ್ಲಿಮೆಂಟು ಅಲ್ಲ, ಒಂದು ಕಾರ್ಡಿಯಲ್ ಸಭೆ. ರಾಜ್ಯದ ಜನರ ಹಿತವನ್ನು ಕಾಪಾಡಬೇಕಾದಾಗ ನಾವಿಬ್ಬರು ಕೂಡ ಜೊತೆಗೂಡಿ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ ಹಿನ್ನೆಲೆಯಲ್ಲಿ ಆ ಮಾತಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದರು. ಕೇಂದ್ರದ ಸಚಿವರುಗಳು ಕೂಡ ಸಮಸ್ಯೆಗಳೇನಿದೆ ಅಂತಕ್ಕಂಥದ್ದನ್ನು, ಅದೇ ಏನೇ ಇದ್ದು ಕೂಡ ಅರ್ಥಕೊಳ್ಳುವಂಥ ಕೆಲಸವನ್ನು ಮಾಡಿ ಅವ್ರವ್ರ ಮಟ್ಟದಲ್ಲಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅದರ ಫಾಲೋಅಪ್ ಆ್ಯಕ್ಷನ್ನಲ್ಲಿ ಈಗ ನಿನ್ನೆ ನಿತಿನ್ ಗಡ್ಕರಿ ಅವರ ಹತ್ರ ಒಂದು ಸಭೆ ಆಯಿತು. ಬಹುಶಃ ನಿತಿನ್ ಗಡ್ಕರಿ ಅವರ ಸಭೆಯಲ್ಲಿ ಇಡೀ ರಾಜ್ಯದ ಎಲ್ಲ ಹೈವೇಗಳ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಆಯಿತು. 2 ಗಂಟೆಗಳ ಕಾಲ ವಿತ್ ಅಧಿಕಾರಿಗಳ ಜೊತೆ ಚರ್ಚೆ ಆಯಿತು. ಸೊ ಹಾಗಾಗಿದ್ದ ಆಮೇಲೆ ಮತ್ತೆ ಹೇಳಿದ್ರು, ನಾವು ಅಪೀಲ್ ಮಾಡಿದಂಥ ಹಿನ್ನೆಲೆಯಲ್ಲಿ, ಮುಖ್ಯಮಂತ್ರಿಗಳು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ನಾನೇ ಬೆಂಗಳೂರಿಗೆ ಒಂದು ಸರಿ ಬರ್ತೀನಿ, ಎಲ್ಲ ಅಧಿಕಾರಿಗಳನ್ನ ಕರೆದು ಮತ್ತೆ ಚರ್ಚೆ ಮಾಡೋಣ, ಸಭೆ ಮಾಡೋಣ ಅಂತಕ್ಕಂಥ ಮಾತನ್ನೇ ಹೇಳಿದರು. ಸೊ ಹಾಗಾಗಿ ಈಗ ಕೇಂದ್ರದಲ್ಲಿರ್ತಕ್ಕಂಥ ಯೋಜನೆಗಳನ್ನು ನಾವು ಜನರಿಗೆ ತಲುಪಿಸಬೇಕಾದಾಗ ಈ ರೀತಿಯಾದಂಥ ರೀತಿಯಲ್ಲಿ ನಾವು ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ. ಅಭಿವೃದ್ಧಿ ಒಂದು ಕಡೆ ಸಾಕಷ್ಟು ಚರ್ಚೆ ಇರೋದು, ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಕೇಂದ್ರ ನಿತಿನ್ ಗಡ್ಕರಿ ಮೂವನು ಕೂಡ ಪ್ರಮುಖ ವಿಚಾರಗಳ ಸಂಬಂಧಪಟ್ಟ ಚರ್ಚೆ. ಹೌದು, ಇವತ್ತು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ಕೂಡ ಹೆಚ್ಚಾಗಿ ಹೋಗಲ್ಲ, ಮುಖ್ಯಮಂತ್ರಿಗಳು ಮಾತ್ರ ಹೋಗಿ ಭೇಟಿ ಮಾಡ್ತಾರೆ. ಅದೇ ಈಗ ನಮ್ಮ ಸಂಸತ್ ಸದಸ್ಯರ ಜೊತೆಯಲ್ಲಿ ನಡೆದಂಥ ಸಭೆಯಲ್ಲಿ ಮೂಡಿಬಂದ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಪ್ರಧಾನಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ವಿಚಾರವೂ ಕೂಡ ಇದೆ. ಉದಾಹರಣೆಗೆ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರ ವ್ಯಾಪಕವಾಗಿ ಚರ್ಚೆ ಆಯಿತು. ಭದ್ರಾ ಮೇಲ್ದಂಡೆ ಯೋಜನೆ ಕುಡಿಯೋ ನೀರಿನ ಯೋಜನೆ ಮಧ್ಯ ಕರ್ನಾಟಕಕ್ಕೆ, ಆ ಯೋಜನೆಗೆ ಹಣವನ್ನು ಕೊಡ್ತೀವಿ ಅಂತೇಳಿ 23-24ನೇ ಆಯವ್ಯಯದಲ್ಲಿ ಅವರು ಮಂಡನೆ ಮಾಡಿದರು. ನಿರ್ಮಲಾ ಸೀತಾರಾಮನ್ ಅವರು ಸ್ವತಃ ಅವರೇ ಸಭೆಗೂ ಕೂಡ ಬಂದಿದ್ದರು. ಬಹುಶಃ ಅವರ ಟೋನ್ ನೋಡಿದಾಗ
ಎಲ್ಲೋ ಒಂದು ಕಡೆಗೆ ಅದು ರಾಜಕೀಯವಾಗಿ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡವನ್ನು ತರೋದ್ರ ಮುಖೇನ ಅದು ಹಣವನ್ನು ಬಿಡುಗಡೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗೆ ಬಂದಿದೆ. ಅದು ಅದು ಒಂದು ಭಾಗ ಅಭಿವೃದ್ಧಿ ಸಂಬಂಧಪಟ್ಟ ಚರ್ಚೆ ಆಗ್ತದ್ದು. ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿ ಮಾಜಿ ಸಚಿವರಾಗಿ ಪಕ್ಷದಲ್ಲಿ ಸಿ ಎಮ್ಮು ಡಿ ಸಿ ಎಮ್ಮು ಹೆಚ್ಚುವರಿ ನೇಮಕ ಸಿ ಎಂ ಬದಲಾವಣೆ ಇವೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಮತ್ತು ತಮ್ಮದೇ ಸಮುದಾಯದ ಒಬ್ಬ ಪ್ರಭಾವಿ ಅಂದರೆ ಸಮುದಾಯ ಸಚಿವರು ಕೂಡ ಬಹಿರಂಗ ವೇದಿಕೆಯಲ್ಲಿ ಹೇಳಿರುವಂಥ ಚಂದ್ರಶೇಖರ ಸ್ವಾಮೀಜಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಒಕ್ಕಲಿಗೆ ಕೊಡಬೇಕಂತ ಏನು ಅನಿಸುತ್ತೆ ಸರ್ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿ? ಎಲ್ಲೋ ಒಂದು ಕಡೆಗೆ ರಾಜಕಾರಣ ಮತ್ತು ಧರ್ಮ ಬೇರೆ ಬೇರೆಯಾಗಿ ಹೋಗಬೇಕು. ಇದು ಅದು ಸ್ವಾಮೀಜಿಗಳ ಹೇಳಿಕೆಯನ್ನು ಕೊಟ್ಟಿದ್ದ ವೈಯಕ್ತಿಕ ಹೇಳಿಕೆ ಅಂತೇಳಿ ನಾನು ಅರ್ಥೈಸ್ತೇನೆ. ಈ ರಾಜಕಾರಣ ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಒಂದು ಕಡೆಗೆ ಮತ್ತು ಶಾಸಕರು ಒಂದು ಕಡೆಗೆ. ಶಾಸಕರ ಅಭಿಪ್ರಾಯ ಇಲ್ಲದಲೇ ಯಾವುದೇ ರೀತಿಯಾದ ರೀತಿಯಲ್ಲೂ ಕೂಡ ವರಿಷ್ಠರನ್ನು ಬದಲಾವಣೆ ಆಗೋದಿಲ್ಲ. ಶಾಸಕರ ವಿಶ್ವಾಸ ಇಟ್ಕೊಂಡೇ ಮಾಡಬೇಕಾಗ್ತದೆ. ಮುಖ್ಯಮಂತ್ರಿ ಅಂತಕ್ಕಂಥ ಹುದ್ದೆ ಯಾರೋ ಒಬ್ಬರ ಕೈಲಿ ಇರ್ತಕ್ಕಂಥದ್ದಲ್ಲ. ಶಾಸಕರೆಲ್ಲರೂ ಕೂಡ ಅಭಿಪ್ರಾಯಪಟ್ಟು ಹೈಕಮಾಂಡ್ ಜೊತೆಗೂಡಿ ಸಂದರ್ಭ ಬಂದಾಗ ನಿರ್ಧಾರಗಳನ್ನ ತಗೊಂಡ್ಕೊತಾರೆ. ಹಾಗಾಗಿ ಹೇಳಿಕೆ ಸ್ವಾಮೀಜಿಯವರು ವೈಯಕ್ತಿಕವಾಗಿ ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಅದು ಕೆಂಪೇಗೌಡರ ಜಯಂತಿ ದಿವಸ ಅವತ್ತು ಹೇಳಿಕೆ ಇಡಿದಾರೆ ಅನ್ನೋದಕ್ಕೆ ಅದಕ್ಕೆ ಹೆಚ್ಚು ಮಹತ್ವ ಕೊಡೋದು ಬೇಕಾಗಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳಿದ್ರು, ಯಾರು ಹೇಳ್ಬಿಟ್ಟು ಮಾಡಿಸಿದ್ದಾರೆ ಸ್ವಾಮೀಜಿ ಕೈಲಿ ಅಂತ. ಅಲ್ಲ, ಅವರು ಹೇಳಿದಾರೋ ಹೇಳಿಸಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಬಟ್ ಹೇಳಿದ್ದಾರೆ. ಅವರು ಅದು ವೈಯಕ್ತಿಕವಾದಂಥ ಅಭಿಪ್ರಾಯ. ಬಹುಶಃ ಎಲ್ಲೋ ಒಂದು ಕಡೆಗೆ ಅವ್ರು ಹೇಳಿರ್ತಕ್ಕಂಥದ್ದನ್ನು ಕೂಡ ಅವ್ರು ವೈಯಕ್ತಿಕವಾಗಿ ಹೇಳಿರ್ತಕ್ಕಂಥದ್ದನ್ನು ಅದನ್ನು ಎಲ್ಲೋ ಒಂದು ಕಡೆಗೆ ಎಲ್ಲರ ಗಮನಕ್ಕೂ ಕೂಡ ಬಂದಿರ್ತದೆ. ಅದರ ಮೇಲೆ ರಿಪರ್ಕಷನ್ ಕೂಡ ಆಗ್ತದೆ. ಸೊ ಹಾಗಾಗಿ ಅದು ಇಲ್ಲಿಗೆ ಸ್ಟಾಪ್ ಮಾಡೋದು ಒಳ್ಳೆಯದು. ಹೈಕಮಾಂಡ್ ಗಮನಿಸ್ತಾ ಇರುತ್ತಂತ ಅನ್ಸುತ್ತೆ. ಎಲ್ಲರೂ ಗಮನಿಸ್ತಾರೆ, ಅವರಿಗೆಲ್ಲರಿಗೂ ಕೂಡ ಗೊತ್ತಿರ್ತದೆ. ಮತ್ತು ಎಲ್ಲ ಉಪಮುಖ್ಯಮಂತ್ರಿಗಳನ್ನು ಜಾತಿವಾರ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತೇಳಿ ಪದೇ ಪದೇ ಚರ್ಚೆ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ಸರ್ಕಾರದ ಮೇಲೆ ಒಂದು ರೀತಿಯಾದಂಥ ಕೆಟ್ಟ ಅಭಿಪ್ರಾಯ ಬರೋದಕ್ಕೆ ಸಾಧ್ಯ ಆಗ್ತದೆ. ನನ್ನ ಎಲ್ಲೋ ಒಂದು ಕಡೆಗೆ ಇವತ್ತು ನಾವೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥವ್ರು ಶಿಸ್ತಿನ ಸಿಪಾಯಿಗಳು. ನಮ್ಮ ಮುಂದಿರ್ತಕ್ಕಂಥ ಸವಾಲು ಏನಂದರೆ, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಜನಾಭಿಪ್ರಾಯ ಏನು, ತೀರ್ಪು ಏನು ಬಂದಿದೆ, ಆ ತೀರ್ಪಿಗೆ ಅನುಗುಣವಾಗಿ ನಾವು ಆಡಳಿತ ವೈಖರಿಯಲ್ಲಿ ಬದಲಾವಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಸೊ ಅದರಿಂದ ಈ ರೀತಿಯಾದಂಥ ಚರ್ಚೆ ಆಗ್ತಕ್ಕಂಥದ್ದನ್ನು ಸದ್ಯಕ್ಕೆ ನಿಲ್ಲಿಸಿದ್ರೆ ಒಳ್ಳೆಯದು. ನಾನು ಮನವಿ ಮಾಡ್ತೀನಿ, ಇದ್ರ ಬಗ್ಗೆ ಇನ್ಯಾರೂ ಕೂಡ ಯಾವ ರೀತಿಯಲ್ಲೂ ಕೂಡ ಚರ್ಚೆ ಮಾಡದೇ ಇರೋದು ರಾಜ್ಯದ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಸಹಾಯ ಆಗ್ತದೆ. ಒಂದು ಜಾತಿವಾರ ಅನ್ನೋದು ಬಂದರೆ, ಸೊ ಒಕ್ಕಲಿಗ ಸಮುದಾಯಕ್ಕೆ ಸಿ ಎಂ ಬೇಕು ಅಂತ ಚರ್ಚೆ ಒಂದು ಕಡೆ ಆ ರೀತಿ ಆದರೆ, ಇದು ನೀವು ಒಂದು ಹಿರಿಯ ಶಾಸಕರಾಗಿ ಅಥವಾ ಒಂದು ಕಮ್ಯುನಿಟಿಯ ಒಂದು ಮುಖಂಡರಾಗಿ ಏನಂತ ಹೇಳಿ ಇಷ್ಟ? ನೋಡಿ, ಜಾತಿ ಮೇಲೆ ಯಾವತ್ತೂ ಕೂಡ ಯಾವುದೇ ಹುದ್ದೆಗಳನ್ನ ಜಾತಿಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಇದು ಉಪಮುಖ್ಯಮಂತ್ರಿ ಅಂತಕ್ಕಂಥದ್ದು ಸಾಂವಿಧಾನಿಕ ಹುದ್ದೆ ಅಲ್ಲ, ಸಂವಿಧಾನದಲ್ಲಿ ಅದಿಲ್ಲ. ಯಾವ ಸಂದರ್ಭದಲ್ಲಿ ಅದನ್ನು ಸೃಷ್ಟಿ ಮಾಡೋದಕ್ಕೆ ಬರುತ್ತೆ ಅಂದರೆ, ಕೇಂದ್ರ ಸರ್ಕಾರದಲ್ಲೂ ಕೂಡ ಮಾಡಿದ್ದಾರೆ. ಜಗಜೀವನ್ ರಾಮ್ರವ್ರನ್ನ ಅವರು ಕೂಡ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಈ ರೀತಿಯಾಗಿ ಕೇಂದ್ರದಲ್ಲಿ ಒಬ್ಬೊಬ್ಬರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಂದರ್ಭಗಳು ಕೂಡ ಇದೆ. ಯಾವಾಗ ಅಂತಂದರೆ, ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸುಮಾರು 4 ವರ್ಷಗಳ ಕ್ರಿಯಾಶೀಲವಾಗಿ ಆ ಪಕ್ಷ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಅದು ಆ ಹುದ್ದೆಯನ್ನು ಸೃಷ್ಟಿಸಿ ಇವತ್ತು ಕೊಡಲೇಬೇಕಾಗ್ತದೆ. ಆ ರೀತಿಯಾಗಿ ಕೊಟ್ಟಿದ್ದಾರೆ ವರಿಷ್ಠರು. ಆದರೆ ಎಲ್ಲೋ ಒಂದು ಕಡೆಗೆ ಮೇಜರ್ ಕಮ್ಯುನಿಟಿ, ಬ್ಯಾಕ್ವರ್ಡ್ ಕಮ್ಯುನಿಟಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ರೀತಿಯಲ್ಲೇ ಮಾಡಿದ್ದಾರೆ. ಎಲ್ಲ ಲೆಕ್ಕಾಚಾರ ಇಟ್ಟೇ ಮಾಡಿದ್ದಾರೆ. ಅದನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತಕ್ಕಂಥ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಬಹಿರಂಗವಾಗಿ ಕೇಳ್ತಕ್ಕಂಥದ್ದು ಪಕ್ಷದ ಘನತೆಗೆ ಚ್ಯುತಿ ಬರ್ತದೆ ಅಂತೇಳಿ ನನ್ನ ಭಾವನೆ. ಹೆಚ್ಚುವರಿ ಡಿ ಸಿ ಎಂ ಅಗತ್ಯತೆ ಇದೆ ಅನ್ಸುತ್ತೆ, ಅವಶ್ಯಕತೆ ಏನು ಅನ್ಸುತ್ತೆ ನಿಮಗೆ? ನೋಡಿ, ಅದರಲ್ಲಿ ಏನು ಮಹತ್ವ ಇಲ್ಲ. ಸಂವಿಧಾನದಲ್ಲಿ ಆ ಹುದ್ದೆ ಅಂತೇಳಿಲ್ಲ. ಮಿನಿಸ್ಟರ್ ಹಿಮ್ಸೆಲ್ಫ್, ಸಚಿವ ಸಂಪುಟದ ಮಂತ್ರಿಯಾಗಿರೋರು, ಈಸ್ ಆಲ್ಸೋ ಮುಖ್ಯಮಂತ್ರಿ ಈಸ್ ಓನ್ಲಿ ಎ ಕ್ಯಾಪ್ಟನ್ ಆಫ್ ದ ಟೀಮ್. ವೈಕೇರಿಯಸ್ ಲಯಬಿಲಿಟಿ ಎಲ್ರಿಗೂ ಒಂದೇ ಥರವಂಥ ಅಧಿಕಾರ ಇರ್ತದೆ. ಕ್ಯಾಬಿನೆಟ್ ಮಿನಿಸ್ಟರ್ ಮೀನ್ಸ್ ಈ ರೆಪ್ರೆಸೆಂಟ್ಸ್ ದ ಗೌರ್ಮೆಂಟ್. ಚೀಫ್ ಮಿನಿಸ್ಟರ್ ಆಲ್ಸೋ ರೆಪ್ರೆಸೆಂಟ್ಸ್ ದ ಗೌರ್ಮೆಂಟ್.
ಅಂದ್ರೆ ರಾಜಕೀಯವಾಗಿ ಮತ್ತೆ ಹೇಳಿಕೆ ಕೊಡುವ ಮೂಲಕ ಪಕ್ಷದ ಮೇಲೆ ಸರ್ಕಾರದ ಮೇಲೆ ಒಂದಷ್ಟು ಪರಿಣಾಮ ಬೀರುತ್ತೆ ಅನ್ಸುತ್ತೆ. ಅದು ಆ ಕಾರಣಕ್ಕೋಸ್ಕರ ಯಾರು ಮಾತಾಡದೇ ಇರೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸರ್, ಒಂದು ಮಾತನ್ನ ಹೇಳಿದ್ರೆ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಶಾಸಕರ ಅಭಿಪ್ರಾಯ ಪಡೆಯುವಂಥದ್ದು ಸೂಕ್ತ ಅಂತ. ಅಲ್ಲ, ಯಾಕೆಂದರೆ ಈಗ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಈ ಏನು ವ್ಯಾಪಕವಾಗಿ ಚರ್ಚೆ ಆಗ್ತಿದೆಯಲ್ಲ, ಅದೆಲ್ಲದೂ ಕೂಡ ಪಕ್ಷದ ವಲಯದಲ್ಲಿ ಅವೆಲ್ಲ ಚರ್ಚೆಗಳಾಗ್ತದೆ, ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಬಹಿರಂಗವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಅದು ಸಾಧುವಲ್ಲ. ನೀವೇನಾದ್ರು ಹೇಳ್ತೀರಿ ಸರ್, ಅಂದ್ರೆ ಎಲ್ಲ ಶಾಸಕ ಪಕ್ಷ ಸಭೆ ಕರೆದು ಒಂದಷ್ಟೆಲ್ಲ ಸೂಚನೆ ಕೊಡಬೇಕಂತ ಏನಾದ್ರು ಹಿರಿಯರಾಗಿ ಏನಾದ್ರು ಹೇಳ್ತೀರಿ, ನೀವು ಹೇಳ್ತೀರಿ? ಅದನ್ನೆಲ್ಲ ಇದೆಲ್ಲದೂ ಕೂಡ ವರಿಷ್ಠರು ಗಮನಿಸ್ತಿದ್ದಾರೆ, ಅವರೆಲ್ಲರಿಗೂ ಕೂಡ ಗೊತ್ತಿದೆ. ಸಂದರ್ಭ ಬಂದಾಗ ಅವರೇ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಆದರೆ ನಮ್ಮದು ಶಾಸಕರ ಜವಾಬ್ದಾರಿ ಏನಂದರೆ, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ವರ್ಡಿಕ್ಟು, ನಮಗೆ ಕೊಟ್ಟಿರ್ತಕ್ಕಂಥ ಜನಾದೇಶ ಏನಿದೆ ಅದಕ್ಕೆ ಅನುಗುಣವಾಗಿ ನಾವು ನೀಡಿತಕ್ಕಂಥ ಸೂಕ್ತ. ಜಿಲ್ಲೆಯ ಸಚಿವರೊಬ್ಬರೇ ಇದಕ್ಕೆ ಮೂಲ ಕಾರಣ ಆಗಿರುವಂಥದ್ದು. ಅಂದರೆ KPC ಅಧ್ಯಕ್ಷರು ಬದಲಾವಣೆ ಮಾಡಬೇಕು, ಒಪ್ಪಂದ ಆಗಿದೆ ಅಂತ ಕೂಡ ದೆಹಲಿ ಮಟ್ಟದಲ್ಲಿ ಆಗಿದೆ ಲೋಕಸಭಾ ಚುನಾವಣೆ ನಂತರ. ನಿಮ್ಮ ತಾಲೂಕು ಅಂದರೆ ನಿಮ್ಮ ಜಿಲ್ಲೆಯ ಸಚಿವರು ಹೇಳಿರುವಂಥದ್ದು ನನಗೆ ಅವ್ರಿಗೆ ಗೊತ್ತಿಲ್ಲ, ಅವರಷ್ಟು ಮಾಹಿತಿ ನನ್ನ ಹತ್ರ ಇಲ್ಲ. ಯಾಕೆ ನಾನು ಎಲ್ಲರನ್ನೂ ಭೇಟಿ ಮಾಡ್ತಿರ್ತೀನಿ, ನನಗೆಲ್ಲರೂ ಸಂಪರ್ಕದಲ್ಲಿದೆ. ಬಟ್ ಇದು ಯಾವುದೂ ಕೂಡ ಪ್ರಸ್ತಾಪಗಳಾಗಿಲ್ಲ. ಇತ್ತೀಚೆಗಷ್ಟೇ ಇವೆಲ್ಲ ಪ್ರಸ್ತಾಪ ಆಗಿರ್ತಕ್ಕಂಥದ್ದು. ಬಹುಶಃ ಇದೆಲ್ಲದೂ ಕೂಡ ವರಿಷ್ಠರು ಗಮನಿಸ್ತಾರೆ ಅದನ್ನು. ಅಂತಿಮವಾಗಿ CM ಆಯ್ಕೆ ಇರ್ಬೋದು, ಇವರು ಕೂಡ ಶಾಸಕರ ಅಭಿಪ್ರಾಯ ಆ ರೀತಿ ಆಗಬೇಕು ಅಂತ ನಾವು ಹೇಳುವಂಥದ್ದು. ಇಲ್ಲ, ಶಾಸಕರ ಅಭಿಪ್ರಾಯ ಏನಿದೆ ಅಂತೇಳಿ ಇದು ಈ ರೀತಿಯಾಗಿ ಏನೋ ಹೇಳಿಕೆಗಳನ್ನ ಬಂದವು ಅನ್ನೋ ಕಾರಣಕ್ಕೋಸ್ಕರ ಅದೆಲ್ಲ ಬದಲಾವಣೆಗಳಾಗಲ್ಲ. ಅದನ್ನೆಲ್ಲ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈ ನಮ್ಮ ಸ್ಥಿತಿಗತಿಗಳೇನಿದೆ, ಮುಂದೆ ಯಾವ ರೀತಿಯಾಗಿ ನಾವು ಹೋಗಬೇಕು, ಮುಂದೆ ಯಾವ ಚುನಾವಣೆಗಳನ್ನ ಯಾವ ರೀತಿಯಾಗಿ ಎದುರಿಸಬೇಕು, ಇದನ್ನೆಲ್ಲ ಕೂತ ಲೆಕ್ಕಾಚಾರ ಆಗ್ತಾರೆ. ಇದು TB ಜಯಚಂದ್ರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು, ಈ ರೀತಿ ಬಹಿರಂಗವಾಗಿ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಹೇಳಿಕೆ ಕೊಡ್ತಾ ಇರುವಂಥದ್ದು ಪಕ್ಷದ ಮೇಲೆ ಒಂದಷ್ಟು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ, ಇದನ್ನು ಅರ್ಥಕೊಳ್ಬೇಕು ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು.